ಇಂಡಿಯಾ ಸಂಸ್ಥೆ ಹಾಗೂ ಸಿಟಿ ಬ್ಯಾಂಕ್ ಬೆಂಗಳೂರು ಇವರ ಸಹಯೋಗದಿಂದ ಕುಣಿಗಲ್ನಲ್ಲಿ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಮಹಿಳಾ ದಿನಾಚರಣೆಯನ್ನ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಜ್ ಸಂಸ್ಥೆಯ ಉದ್ಘಾಟಕರಾದ ಶ್ರೀಮತಿ ಲೀಕಾ ಜಿ ಬಜ್, ಸಂಸ್ಥೆಯ ವ್ಯಾಪಾರ ವ್ಯವಸ್ಥಾಪಕರು ಬೆಂಗಳೂರು ಇವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಬಜ್ ಸಂಸ್ಥೆಯ ಕಾರ್ಯವೈಖರಿ ಹಾಗೂ ಅದರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಹೆಣ್ಣು ಅಬಲೆಯಲ್ಲ, ಸಬಲೆ, ಅವಳು ಈ ದೇಶದ ಒಂದು ಶಕ್ತಿ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ತುರುವೇಕೆರೆ ಹಾಗೂ ಕುಣಿಗಲ್ ತಾಲೂಕಿನ ನಮ್ಮ ಬಜ್ ಸಂಸ್ಥೆಯ ಎಲ್ಲ ಗೆಳತಿಯರು ಆಗಮಿಸಿದ್ದು, ಎಲ್ಲರೂ ಛಲಬಿಡದೆ ಸಂಸ್ಥೆಯ ಪರವಾಗಿ ದುಡಿದು ಸ್ವಾವಲಂಬಿಯಾಗಿ ನಿಮ್ಮ ಜೀವನವನ್ನು ತಾತ್ವಿಕತೆಯೊಂದಿಗೆ ಬಜ್ ಸಂಸ್ಥೆಯ ಕಾರ್ಯವೈಖರಿ ಹಾಗೂ ಅದರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಕೀಲರಾದ ಶ್ರೀಮತಿ ಕಲ್ಪನಾರವರು, ಹೆಣ್ಣು ಮಕ್ಕಳಿಗೆ ಈ ಸಂಸ್ಥೆಯ ಕೊಡುಗೆ ಅಪಾರ. ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ಜೀವನ ನಡೆಸಲು ಈ ಸಂಸ್ಥೆ ದಾರಿದೀಪವಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಜೀವನದ ದಾರಿಯನ್ನು ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಹಾಗೂ ಈ ಸಂಸ್ಥೆಯ ಯೋಜನೆಯ ತರಬೇತಿ ಪ್ರಯೋಜನವನ್ನು ಪಡೆದ ಅನುಭವವನ್ನು ಕೆಲವು ಗೆಳತಿಯರು ಅವರ ಅನುಭವವನ್ನು ಹೇಳಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಾದ ಶ್ರೀ ಚಂದ್ರಶೇಖರ್, ಆರೋಗ್ಯ ಅಧಿಕಾರಿ ಪುರಸಭೆ ಕುಣಿಗಲ್, ಶ್ರೀಮತಿ ಕಲ್ಪನಾ, ವಕೀಲರು, ಶ್ರೀಮತಿ ಪಾರ್ವತಿ ಉನ್ನೀಸ್, ಆರೋಗ್ಯ ಅಧಿಕಾರಿ ಕುಣಿಗಲ್ ಹಾಗೂ ಶ್ರೀಮತಿ ಅನ್ಸೂಯ, ರಕ್ಷಣಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕುಣಿಗಲ್. ಈ ಸಭೆಯಲ್ಲಿ 450 ಗೆಳತಿಯರು, ಹಸಿರು ಪ್ರೇರಕಿಯರು ಹಾಗೂ ಮಹಿಳಾ ವ್ಯಾಪಾರಿಗಳು, ತುಮಕೂರು ಜಿಲ್ಲಾ ಕಾರ್ಯಾಚರಣೆ ವ್ಯವಸ್ಥಾಪಕರಾದ ಶ್ರೀ ವೈಭವ್, ಸಹಾಯಕ ವ್ಯವಸ್ಥಾಪಕರಾದ ಶ್ರೀಮತಿ ಮಮತಾ, ಶ್ರೀ ಪರಶುರಾಮ್ ಹಾಗೂ ಕುಣಿಗಲ್ ಮತ್ತು ತುರುವೇಕೆರೆ ತಾಲೂಕಿನ ಕ್ಷೇತ್ರ ಕಾರ್ಯಕರ್ತರು ಹಾಜರಿದ್ದರು. ವರದಿ ನರಸಿಂಹರಾಜು ಎಚ್.